ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪ್ ಹೆಸರು ಬಂದು ಸೀಕ್ರೆಟ್ ಗ್ಯಾಲರಿ ಅಂತ. ಈ ಒಂದು ಆ್ಯಪನ್ನು ಓಪನ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ಗೂಗಲ್ನ ಒಂದು ಸರ್ಚ್ ಬಾಕ್ಸ್ ಕಾಣುತ್ತೆ. ಇಲ್ಲಿ ನಾವು ಏನೇ ಸರ್ಚ್ ಮಾಡಿದ್ರು ನಮಗೆ ಆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಆದರೆ ಫ್ರೆಂಡ್ಸ್, ಇದರಲ್ಲಿ ಒಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ಏನಂದ್ರೆ ಫ್ರೆಂಡ್ಸ್, ನಾನು ನೋಡಿ ಫ್ರೆಂಡ್ಸ್, ನನ್ನ ಒಂದು ಹೆಸರನ್ನ ಟೈಪ್ ಮಾಡ್ತೀನಿ. ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಫ್ರೆಂಡ್ಸ್, ನನ್ನ ಎಲ್ಲ ಒಂದು ಇಮೇಜಸ್ ಈ ಒಂದು ಗೂಗಲ್ ಬ್ರೌಸರ್ ಅಲ್ಲಿ ಓಪನ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಬ್ರೌಸರ್ ಅಲ್ಲಿ ನೀವು ನಿಮ್ಮ ಒಂದು ಸೀಕ್ರೆಟ್ ಆಗಿರೋ ಒಂದು ಇಮೇಜಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಈ ರೀತಿ ಒಂದು ಬ್ರೌಸರ್ ನ ಮುಖಾಂತರ ಹೇಗೆ ಹೈಡ್ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಈ ಒಂದು ಆ್ಯಪ್ ಅನ್ನ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಆ ಒಂದು ಆ್ಯಪ್ ಅನ್ನ ಓಪನ್ ಮಾಡಿ. ಓಪನ್ ಮಾಡಿದ್ರೆ ನಿಮಗೆ ಸ್ವಲ್ಪ ಪರ್ಮಿಷನ್ ಅನ್ನು ಕೇಳುತ್ತೆ. ಎಲ್ಲ ಒಂದು ಪರ್ಮಿಷನ್ ಅನ್ನ ಕೊಟ್ಬಿಡಿ. ಈಗ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಗೂಗಲ್ ಯೂಸ್ ಮಾಡಬೇಕಾ, ಅಥವಾ ಬಿಂಗ್ ಯೂಸ್ ಮಾಡಬೇಕಾ, ಅಥವಾ ಯಾಹೂ ಯೂಸ್ ಮಾಡಬೇಕಾ ಅಂತ. ನಿಮ್ಗೆ ಇಷ್ಟ ಬಂದಿದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಗೂಗಲ್ ಅನ್ನೇ ಸೆಲೆಕ್ಟ್ ಮಾಡ್ತೀನಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಪಾಸ್ವರ್ಡ್ ಅನ್ನ ಕೇಳ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದ ಪಾಸ್ವರ್ಡ್ ಅನ್ನ ಇಟ್ಕೊಳ್ಳಿ. ನಾನು ಕಿರಣ್ ಅಂತ ಹೇಳ್ತೀನಿ. ಮತ್ತೆ ಆ ಒಂದು ಪಾಸ್ವರ್ಡ್ ಅನ್ನ ರೀ ಎಂಟರ್ ಮಾಡಿ. ಈಗ ಪಾಸ್ವರ್ಡ್ ಅನ್ನು ಕೊಟ್ಟಾದ್ಮೇಲೆ ಫ್ರೆಂಡ್ಸ್, ಕೆಳಗಡೆ ಸೇವ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಬ್ರೌಸರ್ ಈಗ ರೆಡಿ ಆಗಿದೆ. ಈಗ ಈ ಒಂದು ಬ್ರೌಸರ್ ಅನ್ನ ಕ್ಲೋಸ್ ಮಾಡ್ಬಿಡೋಣ. ಯಾರಾದ್ರೂ ನಿಮ್ಮ ಒಂದು ಫ್ರೆಂಡ್ಸ್ ಈ ಒಂದು ಆಪ್ ಅನ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರ ಅಂದ್ರೆ ಇಲ್ಲಿ ಬಂದು ಅವ್ರಿಗೆ ಬ್ರೌಸರ್ ತರ ಗೂಗಲ್ ಓಪನ್ ಆಗುತ್ತೆ. ಇಲ್ಲಿ ಅವ್ರು ಏನೇ ಸರ್ಚ್ ಮಾಡಿದ್ರು ಅವ್ರಿಗೆ ಒಂದು ಸರ್ಚ್ ಐಟಮ್ ಕಾಣುತ್ತೆ. ಅದೇ ಫ್ರೆಂಡ್ಸ್, ನಾವು ಹಾಕಿರೋ ಒಂದು ಪಾಸ್ವರ್ಡ್ ಅನ್ನ ಟೈಪ್ ಮಾಡೋಣ. ಇವಾಗ ಕಿರಣ್ ಅಂತ ಟೈಪ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಫ್ರೆಂಡ್ಸ್, ಒಂದು ಪ್ಲೀಸ್ ಆಡ್ ಎ ಫೋಲ್ಡರ್ ಅಂತ ಬರುತ್ತೆ. ಇಲ್ಲಿ ನಾವು ಒಂದು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡೋಣ. ಫೋಟೋ ಅಂತ ಕ್ರಿಯೇಟ್ ಮಾಡೋಣ. ಕನ್ಫರ್ಮ್ ಮೇಲೆ ಕೊಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಕೆಳಗಡೆ ಒಂದು ಪ್ಲಸ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸೀಕ್ರೆಟ್ ಫೋಟೋಸ್ ಹಾಗೂ ವಿಡಿಯೋಸ್ ಅನ್ನ ಆಡ್ ಮಾಡಬಹುದು. ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಇರೋ ಓಪನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನಾನು ನನ್ನ ಒಂದು ಇಮೇಜಸ್ ಅನ್ನ ಆಡ್ ಮಾಡಿದ್ದೀನಿ. ಈಗ ಈ ಒಂದು ಇಮೇಜಸ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇರೋದಿಲ್ಲ, ಈ ಒಂದು ಆಪ್ ನಲ್ಲಿ ಇರುತ್ತೆ. ಈಗ ಫ್ರೆಂಡ್ಸ್, ಈ ಒಂದು ಆಪ್ ಅನ್ನ ಕ್ಲೋಸ್ ಮಾಡ್ಬಿಡೋಣ. ಈಗ ಮತ್ತೆ ಒಂದು ಆಪ್ ಅನ್ನ ಓಪನ್ ಮಾಡೋಣ. ಇಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಏನಾದ್ರು ಬೇರೆ ಏನಾದ್ರು ಸರ್ಚ್ ಮಾಡಿದಾಗ ಅವ್ರಿಗೆ ಆ ಒಂದು ರಿಸಲ್ಟ್ಸ್ ಡಿಸ್ಪ್ಲೇ ಆಗುತ್ತೆ. ನಾವು ಆ ಒಂದು ಇಮೇಜಸ್ ಅಥವಾ ವಿಡಿಯೋಸ್ ಅನ್ನ ನೋಡ್ಬೇಕು ಅಂದ್ರೆ ಆ ಒಂದು ಸರ್ಚ್ ಬಾಕ್ಸ್ ಅಲ್ಲಿ ನಾವಿಟ್ಟಿರೋ ಒಂದು ಪಾಸ್ವರ್ಡ್, ಅಂದ್ರೆ ನಾನು ಇಟ್ಟಿರೋ ಒಂದು ಪಾಸ್ವರ್ಡ್ ಬಂದು ಕಿರಣ್ ಅಂತ, ಆ ಒಂದು ಪಾಸ್ವರ್ಡ್ ಅನ್ನ ಕರೆಕ್ಟ್ ಆಗಿ ಟೈಪ್ ಮಾಡಿದ್ರೆ ಮಾತ್ರನೇ ಈ ರೀತಿ ಒಂದು ಇಮೇಜಸ್, ನಮ್ಮ ಒಂದು ಸೀಕ್ರೆಟ್ ಇಮೇಜಸ್ ಓಪನ್ ಆಗೋದು. ಸೊ ಫ್ರೆಂಡ್ಸ್, ಈ ರೀತಿ ಈ ಒಂದು ಬ್ರೌಸರ್ ನ ಆಪ್ ನ ಮುಖಾಂತರ ನೀವು ನಿಮ್ಮ ಒಂದು ಸೀಕ್ರೆಟ್ ಆಗಿರೋ ಒಂದು ಇಮೇಜಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ಹೈಡ್ ಮಾಡಬಹುದು. ಈ ರೀತಿ ಹೈಡ್ ಮಾಡೋದ್ರಿಂದ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಈ ರೀತಿ ಒಂದು ಫೋಟೋಸ್ ಅನ್ನ ಹೈಡ್ ಮಾಡಿರೋ ತರ ಗೊತ್ತಾಗೋದೇ ಇಲ್ಲ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹೊಸ ಹೊಸ ಟ್ರಿಕ್ಸ್ ನಾವು ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮಿಸ್ ಮಾಡಿದಿರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋ ಅಲ್ಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ.